ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ಫುಲ್ ಟೆನ್ಷನ್ ಡೇ. ಒಂದು ಕಡೆ ಮೇಲ್ಮನವಿ ಚಿಂತೆ, ಮತ್ತೊಂದು ಕಡೆ ಸರ್ಜರಿಯ ಟೆನ್ಷನ್. ಒಂದು ದರ್ಶನ್ ಸರ್ಜರಿ ಯಾವಾಗ ಅಂತ ಹಿಂದೆ ನಿರ್ಧಾರವಾಗುತ್ತಾ ಅನ್ನೋ ಟೆನ್ಷನ್ ಒಂದು ಕಡೆ ಇದ್ರೆ, ದರ್ಶನ್ ಮಧ್ಯಂತರ ಜಾಮೀನು ರದ್ದತಿಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ತನಿಖಾಧಿಪರ ವಕೀಲರಿದ್ದಾರೆ. ಹೀಗಾಗಿ ಇವತ್ತು ದರ್ಶನ್ಗೆ ಫುಲ್ ಟೆನ್ಷನ್ ಡೇ ಅಂತಾನೆ ಹೇಳಬಹುದು. ಹಿರಿಯ ವಕೀಲ ರಘುಪತಿರಿಂದ ಮೇಲ್ಮನವಿ ಸಲ್ಲಿಕೆಯ ಸಾಧ್ಯತೆ ಇರುವಂಥದ್ದು. ಇನ್ನು ಕಳೆದ 13ನೇ ತಾರೀಕು SLP ಸಲ್ಲಿಕೆಗೆ ಅನುಮತಿ ಸಿಕ್ಕಿತ್ತು. ಇತ್ತ ಗೃಹ ಇಲಾಖೆಯಿಂದ ಸ್ಪೆಷಲ್ ಲೀವ್ ಪಿಟಿಷನ್ ಸಲ್ಲಿಸಲು ಅನುಮತಿ ಸಿಕ್ಕಿತ್ತು. ಇನ್ನು SLP ಸಲ್ಲಿಕೆಗೆ ಬೇಕಾದ ಅಗತ್ಯ ದಾಖಲಾತಿ, ವಿಷಯ ಭಾಷಾಂತರ ಸಿದ್ಧತೆಯನ್ನು ತನಿಖಾಧಿಕಾರಿ ರೆಡಿ ಮಾಡಿಕೊಂಡಿದ್ದಾರೆ. ಇತ್ತ ಹಿರಿಯ ವಕೀಲ ರಘುಪತಿಗೆ ಪ್ರಕರಣದ ಎಲ್ಲ ಮಾಹಿತಿ ಹಾಗೂ ದಾಖಲೆಯನ್ನು SPP ಪ್ರಸನ್ನ ಕುಮಾರ್ ಒದಗಿಸಿದ್ದಾರೆ. ಹೀಗಾಗಿ ಒಂದು ಕಡೆ ಮಧ್ಯಂತರ ಜಾಮೀನು ರದ್ದತಿಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇರುವಂಥದ್ದು. ಇತ್ತ ನಟನಿಗೆ ಸರ್ಜರಿ ಟೆನ್ಷನ್ ಬೇರೆ ಒಂದು ಕಡೆ ಇರುವಂಥದ್ದು. ಇವತ್ತು ಏನೆಲ್ಲ ಬೆಳವಣಿಗೆಗಳು ಆಗಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇನ್ನು ಮಧ್ಯಂತರ ಜಾಮೀನು ಪಡೆದು ಇನ್ನೇನು ಹತ್ರ 20 ದಿನಗಳಾದರೂ ಕೂಡ ದರ್ಶನ್ಗೆ ಇನ್ನೂ ಕೂಡ ಸರ್ಜರಿ ಬೇರೆ ಆಗಿಲ್ಲ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ವಿಶ್ವನಾಥ್, ಇವತ್ತು ನಟ ದರ್ಶನ್ಗೆ ಒಂದು ರೀತಿ ಫುಲ್ ಟೆನ್ಷನ್ ಡೇ ಅಂತಾನೆ ಹೇಳಬಹುದು. ಒಂದು ಕಡೆ ಸರ್ಜರಿ ಟೆನ್ಷನ್, ಮತ್ತೊಂದು ಕಡೆ ಮೇಲ್ಮನವಿ ಚಿಂತೆ. ಇವತ್ತೇ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳೇನಾದರೂ ಇದೆಯಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಸದ್ಯಕ್ಕೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ನಟ ದರ್ಶನ್ ಈಗ ಸದ್ಯಕ್ಕೆ 4 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ನಟ ದರ್ಶನ್ ಈಗ ಬಂದಿರುವಂತದ್ದು ತಾವು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಾಗಿ ಅವರು ಈಗ ಬಂದಿರುವಂತದ್ದು. ಈಗ BGS ಆಸ್ಪತ್ರೆಯಲ್ಲಿ ಅವರಿಗೆ ಕೆಲ ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಇಷ್ಟು ದಿನವಾದ್ರೂ ಕೂಡ ಅವರ ಸರ್ಜರಿ ಆಗಿಲ್ಲ ಮತ್ತು ಯಾವ ರೀತಿಯಾಗಿ ಕಾನೂನಾತ್ಮಕವಾದ ಹೋರಾಟವನ್ನ ಮಾಡಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಡಿಸ್ಕಷನ್ ಅನ್ನ ಮಾಡಿದ್ರು. ಯಾಕಂತಂದ್ರೆ ಕೊಲೆ ಆರೋಪಿ, ಅದರಲ್ಲೂ ಕೂಡ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಾರೆ ದರ್ಶನ್. ಅವರಿಗೆ ಯಾವ ಆಂಗಲ್ ಅಲ್ಲಿ ಈಗ ಬೇಲನ್ನ ಕೊಡಲಾಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸದ್ಯಕ್ಕೆ ದರ್ಶನ್ ವಿರುದ್ಧವಾಗಿ ಮಧ್ಯಂತರ ಜಾಮೀನು ರದ್ದತಿಯನ್ನು ಕೋರಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗಾಗಲೇ ಗೃಹ ಇಲಾಖೆ ಕೂಡ ಪರ್ಮಿಷನ್ ಅನ್ನ ಕೂಡ ಕೊಟ್ಟಿತ್ತು. ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಸಲ್ಲಿಸೋದಕ್ಕೂ ಕೂಡ ಅನುಮತಿ ಸಿಕ್ಕಿತ್ತು. ಸದ್ಯಕ್ಕೆ SLP ಸಲ್ಲಿಕೆಗೆ ಬೇಕಾದಂತಹ ಒಂದು ಅಗತ್ಯ ದಾಖಲಾತಿ ಆಗಿರಬಹುದು, ವಿಷಯ ಭಾಷಾಂತರ ಸಿದ್ಧತೆಯನ್ನು ಕೂಡ ತನಿಖಾಧಿಕಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಹಿರಿಯ ವಕೀಲ ರಘುಪತಿ ಪ್ರಕರಣದ ಎಲ್ಲಾ ಮಾಹಿತಿ ಮತ್ತು ದಾಖಲೆಗಳನ್ನ SPP ಪ್ರಸನ್ನ ಕುಮಾರ್ ಅವರು ಕೂಡ ಒದಗಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಇವತ್ತು ಅಥವಾ ನಾಳೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಈಗ ಸಿದ್ಧತೆ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಮಧ್ಯಂತರ ಜಾಮೀನನ್ನ ರದ್ದತಿಗೆ ಕೋರಿ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತಂದ್ರೆ ಸರಿಯಾದಂತಹ ಮಾಹಿತಿಯನ್ನ ಕೋರ್ಟ್ ಯಾವತ್ತೂ ಕೇಳುತ್ತೆ. ಹೀಗಾಗಿ ಭಾಷಾಂತರ ಆಗಿರಬಹುದು ಮತ್ತು ಪ್ರಕರಣದಲ್ಲಿ ಎವಿಡೆನ್ಸ್ ಗಳಾಗಿರ್ಬಹುದು, ಯಾವ ಆಂಗಲ್ ನಲ್ಲಿ ಈ ಒಂದು ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಪ್ರಮುಖವಾಗಿ ವಿಷಯಗಳನ್ನ ಈಗ ಅಡಕ ಮಾಡಲಾಗಿರುವಂತದ್ದು ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ತುರ್ತು ಸರ್ಜರಿ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಮಧ್ಯಂತರ ಜಾಮೀನನ್ನ ದರ್ಶನ್ ಪಡ್ಕೊಂಡಿರ್ತಾರೆ. ಈಗ ಅದನ್ನ ಪರಿಗಣಿಸಿ 6 ವಾರಗಳ ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ ಕೂಡ ನೀಡಿರುತ್ತೆ. ಇನ್ನು ಮೆಡಿಕಲ್ ಗ್ರೌಂಡ್ಸ್ ಮೇಲೆ 6 ವಾರಗಳ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಈಗ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಂದು 19 ದಿನ ಆಯ್ತು ದರ್ಶನ್. ಇಷ್ಟಾದ್ರೂ ಕೂಡ ಅವರಿಗೆ ಸರ್ಜರಿ ಆಗಿಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಸದ್ಯಕ್ಕೆ BGS ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ದರ್ಶನ್ ಒಳಗಾಗಿರುವಂತದ್ದು. ಈ ಹಿಂದೆ ಫಿಸಿಯೋಥೆರಪಿ ಮಾಡಿಸೋದಾದ್ರೆ ಜೈಲಲ್ಲೇ ಮಾಡಿಸಿ ಅಂತ ಹೈಕೋರ್ಟ್ ಕೂಡ ಹೇಳಿತ್ತು. ಆದ್ರೆ ತುರ್ತು ಸರ್ಜರಿ ಅಗತ್ಯತೆ ಇದೆ ಮತ್ತು ದರ್ಶನ್ಗೆ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇದೆ, ಚಿಕಿತ್ಸೆಯನ್ನ ಕೊಡ್ಲೇಬೇಕು ಮತ್ತು ಸರ್ಜರಿಯನ್ನ ಮಾಡಿಸ್ಲೇಬೇಕು ಅನ್ನೊಂದು ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿ CB ನಾಗೇಶ್ ಅವರು
ವಾದವನ್ನ ಮಂಡಿಸಿರ್ತಾರೆ. ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಬೇಲ್ ಸಿಕ್ಕಿತ್ತು. ಆದ್ರೆ ಇಲ್ಲಿ ಇದುವರೆಗೂ ಸರ್ಜರಿ ಕೂಡ ಆಗಿಲ್ಲ. ಹೀಗಾಗಿ ಆ ಒಂದು ಅಂಶವನ್ನೇ ಇಟ್ಕೊಂಡು ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ ಈಗ SPP ಅವರು ಮುಂದಾಗಿರುವಂತದ್ದು. ಆದ್ರೆ ತುರ್ತು ಸರ್ಜರಿ ಆಗದಿದ್ದಲ್ಲಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಅಂತಲೂ ಕೂಡ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿರ್ತಾರೆ. ನಾನು ಆವಾಗ್ಲೇ ಹೇಳಿದಾಗೆ ಈ ಸ್ಟ್ರೋಕ್ ಆಗೋದಾಗಿರ್ಬೋದು, ಮುಂದಿನ ದಿನಮಾನಗಳಲ್ಲಿ ಅವರ ಕಾಲಿನ ಶಕ್ತಿ ಕಂಪ್ಲೀಟ್ ಆಗಿ ಕಳೆದುಕೊಳ್ಳಲಾಗುತ್ತೆ ಅನ್ನೋ ಒಂದು ಭಯ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೋರ್ಟ್ಗೆ ನೀಡಲಾಗಿತ್ತು. ಇವೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಕೋರ್ಟ್ ಅವ್ರಿಗೆ ಒಂದು ರಿಲೀಫ್ ಅನ್ನು ಕೂಡ ಕೊಟ್ಟಿತ್ತು. ಈಗ ಸದ್ಯಕ್ಕೆ ಸರ್ಜರಿ ಕೂಡ ಆಗಿಲ್ಲ ಮತ್ತು ಫಿಸಿಯೋಥೆರಪಿ ನಡೀತಾ ಇದೆ. ಫಿಸಿಯೋಥೆರಪಿ ನಡೆಯೋದಾದ್ರೆ ನ್ಯಾಯಾಂಗ ಬಂಧನದಲ್ಲೇ ನೀಡಬಹುದಾದಂತ ಸಾಧ್ಯತೆ ಇರುತ್ತೆ. ಹೀಗಾಗಿ BGS ಆಸ್ಪತ್ರೆ ವೈದ್ಯರು ಸರ್ಜರಿಗೆ ಕನ್ಸಲ್ಟ್ ಅನ್ನ ಮಾಡಿದ್ರು ಕೂಡ ಫಿಸಿಯೋಥೆರಪಿಯನ್ನ ನೀಡೋದಕ್ಕೆ ಈಗ ವೈದ್ಯರು ಮುಂದಾಗಿದ್ದಾರೆ. ಮತ್ತು ವೈದ್ಯರು ಕೂಡ ಸರ್ಜರಿ ಮಾಡ್ತೀನಿ ಅಂದ್ರೂ ಕೂಡ ಕೆಲ ಸಮಯಾವಕಾಶವನ್ನು ತೆಗೆದುಕೊಂಡು ದರ್ಶನ್ ಕುಟುಂಬ ಆಗಿರ್ಬೋದು ಫಿಸಿಯೋಥೆರಪಿಗೆ ಮುಂದಾಗಿರುವಂತದ್ದು. ಈ ಎಲ್ಲಾ ಅಂಶಗಳನ್ನ ಮುಂದಿಟ್ಕೊಂಡು ಈಗ SPP ಅವರು ಪ್ರಮುಖವಾಗಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಿ ವಾದವನ್ನ ಮಂಡಿಸೋರಿದ್ದಾರೆ. ಹೀಗಾಗಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ, ಮತ್ತೆ ಜೈಲು ಸೇರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಅದಾದ್ಮೇಲೆ ಅನಾರೋಗ್ಯದ ನೆಪ ಹೇಳಿ ಈ ರೀತಿಯಾಗಿ ಫಿಸಿಯೋಥೆರಪಿಯನ್ನ ಒಬ್ಬ ಆರೋಪಿ ಪಡ್ಕೊಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅದು ತನಿಖಾಧಿಕಾರಿಗಳು ಮಾಡಿದಂತಹ ತನಿಖೆ ಏನಿದೆ ಅದಕ್ಕೆ ಸ್ವಲ್ಪ ಹಿನ್ನಡೆಯಾದಂತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಗೃಹ ಇಲಾಖೆಯಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಪಿಟಿಷನ್ ಅನ್ನು ಸಲ್ಲಿಸೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವುದು. ಮಧು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.